ನಮಸ್ಕಾರ ಗುರುವರರೇ, ಎಲ್ರು ಹೇಗಿದ್ದೀರಾ? ನಾನು ಇಷ್ಟು ದಿನ ಎಲ್ಲೋಗಿದ್ದೆ ಅಂತ ಈಗ ತಿಳ್ಸಕ್ಕೆ ಅಂತಾನೆ ಬಂದಿದ್ದೀನಿ. ಏನಪ್ಪಾ ವಿಷಯ ಅಂತ ಅಂದ್ರೆ, ನನಗೆ ಒಂದು ಚಿಕ್ಕದಾಗಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಆ ಕಾರಣಗಳಿಂದ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ. ನನ್ನ ಅಕೌಂಟ್ ಫುಲ್ ಡ್ರಾಪ್ ಔಟ್ ಆಗ್ಬಿಟ್ಟಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಈಗ ಕಂಟಿನ್ಯೂಸ್ ಆಗಿ ಕಂಟೆಂಟ್ಗಳನ್ನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ. ನೋಡೋಣ, ಟ್ರೈ ಮಾಡ್ತೀನಿ. ಆಗೋವಷ್ಟು ನನ್ನ ಕೈಯಲ್ಲಿ ಆಗೋವಷ್ಟು ನಾನು ಪ್ರಯತ್ನ ಪಟ್ಟೆ ಪಡ್ತೀನಿ. ಯಾವ್ದೇ ಕಾರಣಕ್ಕೂ ಗಿವ್ ಅಪ್ ಮಾಡಲ್ಲ. ನಾನು 2 ವರ್ಷದಿಂದಾನೇ ಬಿಟ್ಟಿರ್ಲಿಲ್ಲ, ಈಗ ಬಿಟ್ಬಿಡ್ತೀನ, ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಈ ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ನಾನು ಹಾಕ್ತೀನಿ. ನೆಕ್ಸ್ಟ್ ಎಷ್ಟಾದ್ರೂ ಆಗ್ಲಿ ನನ್ನ ಕೈಯಲ್ಲಿ ಆಗೋವಷ್ಟು ಕಂಟೆಂಟ್ನಗಳನ್ನ ನಾನು ಕೊಡಕ್ಕೆ ಪ್ರಯತ್ನ ಪಟ್ಟೆ ಪಡ್ತೀನಿ. ನೋಡೋಣ ಯಾವ ತರ ಆಗುತ್ತೆ ಅಂತ ಅಂದ್ಬಿಟ್ಟು. ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ಅಂತ ಹೇಳ್ತಾ, ನನ್ನ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲದಕ್ಕೂ ಹೀಗೆ ಸಪೋರ್ಟ್ ಕೊಡ್ತಾ ಇರಿ. ನನ್ನ ನಮಸ್ಕಾರಗಳು. ಇದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಕ್ಕೆ ಇಷ್ಟು ದಿನ ಕೂಡ ಮಾಡ್ತಾ ಇದ್ದೀರಾ, ಈಗ್ಲೂ ಮುಂದೆನೂ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ನೋಡೋಣ, ಎಲ್ಲಾ ದೇವ್ರಿಗೆ ಬಿಟ್ಟಿದ್ದಲ್ವಾ. ನೋಡಿ, ಈಗ ನನ್ಗಾದಂಗೆ ಎಲ್ಲಾರ್ಗು ಆಗದ್ ಬೇಡ, ಯಾರಿಗೂ ಆಗದ್ ಬೇಡ ಅಂತಾನೆ ಹೇಳ್ತೀನಿ. ಎಲ್ರಿಗೂ ಅಲ್ಲ, ಯಾರಿಗೂ ಆಗದ್ ಬೇಡ. ಯಾಕೆಂದ್ರೆ ಸಿಂಪಲ್ ಆಗಾದ್ರೂ ಭಯಂಕರವಾಗಿ ಆಗುತ್ತೆ. ಯಾವ ತರ ಆಗತ್ತೆ ಅಂತ ಹೇಳಕ್ಕೆ ಆಗಲ್ಲ. ಒಂದು ಸೆಕೆಂಡ್, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಗೋಗ್ಬಿಡುತ್ತೆ ಎಲ್ಲದೂನು. ಎಲ್ಲ ಮೇಲ್ಗಡೆ ಇರೋನ್ ಕೈಲಿ ಇರುತ್ತೆ. ಯಾಕೆ ಅಂತ ಅಂದ್ರೆ, ನಾವು ಏನಂತಾರೆ, ಈಗ ನಾವ್ ಒಂಥರ ಪಾತ್ರಧಾರಿಗಳಿದ್ದಂಗೆ, ಸೂತ್ರಧಾರಿ ಮೇಲಿದ್ದಾನೆ ಅಂತಂತಾರಲ್ವಾ, ಹಂಗೆ ಎಲ್ಲ ಅವನ್ ಕೈಲಿ ಇರುತ್ತೆ. ಯಾವಾಗ ಏನಾಗುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೆ ನಿಮ್ಗೂ ಹೇಳೋದಷ್ಟೇ, ಯಾವಾಗ್ಲೂ ಹುಷಾರಾಗಿರಿ ಅಂತ ಹೇಳ್ತಾ, ರೈಡ್ ಮಾಡ್ಬೇಕಾದ್ರೆ ಆಗ್ಲಿ, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಆಗ್ಲಿ, ಬೈಕಲ್ಲಿ ಹೋಗ್ಬೇಕಾದ್ರೆ ಆಗ್ಲಿ, ಎಲ್ಲಾದ್ರೂ ಆಗ್ಲಿ, ನಡ್ಕೊಂಡು ಹೋಗ್ಬೇಕಾದ್ರೂ ಕಷ್ಟ ಆಗ್ಬಿಟ್ಟೈತೆ ಇವಾಗ ಜೀವನದಲ್ಲಿ. ನಾವು ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ತಿದ್ರು ಬರೋರು ಕರೆಕ್ಟ್ ಆಗಿ ಬರೋಲ್ಲ ಅನ್ನಂಗೆ. ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ. ಹಾಗೆ ನೀವು ಅಷ್ಟೇ ಹುಷಾರಾಗಿರಿ, ಸೇಫ್ಟಿ ಆಗಿರಿ. ನಿಮ್ಮ ಮನೆಗೆ ನೀವೇ ಜವಾಬ್ದಾರರಾಗ್ತೀರಾ ಸುಮ್ನೆ ಏನಾದ್ರೂ ಆದ್ರೆ. ಹಾಗೆ ನಮಗೂ ಕೂಡ ಹಾಗೆ ಆಗಿರುತ್ತೆ. ತಿಂಗಳಿಂದ ನಾನು ಸಿಕ್ಕಾಪಟ್ಟೆ ಸಫರ್ ಪಟ್ಟಿದ್ದೀನಿ. ಅದನ್ನೆಲ್ಲ ಜಯಿಸ್ಕೊಂಡು ಸ್ವಲ್ಪ ಮುಂದಕ್ಕೆ ಬಂದಿದ್ದೀನಿ. ನೋಡೋಣ, ಇನ್ ಮುಂದೆನಾದ್ರು ಕಂಟೆಂಟ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆಗೋವಷ್ಟು ನನ್ನ ಕೈಯಲ್ಲಿ ಆಗೋವಷ್ಟು ಪ್ರಯತ್ನ ಪಡೋಕ್ಕೆ ನಾನು ಸಿದ್ಧನಾಗಿದ್ದೀನಿ. ಇವಾಗ ಸ್ವಲ್ಪ ರೆಡಿ ಆಗಿರೋದಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಾನು ಮಾಡ್ತಿರ್ಲಿಲ್ಲ. ನೋಡೋಣ, ನೆಕ್ಸ್ಟ್ ಇನ್ಮೇಲಿಂದ ಒಳ್ಳೊಳ್ಳೆ ಪ್ರಯತ್ನಗಳನ್ನ ಪಡ್ತೀನಿ. ನೋಡ್ತಾ ಇರಿ. ಈಗ ನನ್ನ ಯೂಟ್ಯೂಬ್ ಚಾನಲ್ನ ಮತ್ತೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ನ ಎಲ್ಲದನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಎಲ್ರಿಗೂ ನಮಸ್ಕಾರ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ.